ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 32ನೆಯ ಅಧ್ಯಾಯವಾದ ಧರ್ಮ ವಿಚಾರ, ಪರಬ್ರಹ್ಮನ ದೇಹದಿಂದ ಧರ್ಮಪುರುಷನು ಉದಿಸಿದುದು, ಅವನ ಸ್ವರೂಪ, ಚಂದ್ರನ ಪೀಡೆಯಿಂದ ಧರ್ಮವು ವನಗತವಾದುದು, ಧರ್ಮನಾಶದಿಂದ ಲೋಕದಲ್ಲುಂಟಾದ ಅನರ್ಥ, ಬ್ರಹ್ಮನು ದೇವಾಸುರರೊಡನೆ ಧರ್ಮನಿದ್ದೆಡೆಗೆ ಹೋಗಿ ಅವರಿಂದ ಧರ್ಮನನ್ನು ಸ್ತೋತ್ರ ಮಾಡಿಸಿದುದು, ಧರ್ಮಸ್ತುತಿ, ಒಲಿದ ಧರ್ಮನ ಶಾಂತದೃಷ್ಟಿಗೊಳಗಾದ ಅವರೆಲ್ಲರೂ ಜ್ಞಾನಿಗಳಾಗಿ ಸದ್ಧರ್ಮಯುತರಾದುದು, ಬ್ರಹ್ಮನು ತ್ರಯೋದಶಿ ತಿಥಿಯೇ ಮೊದಲಾದುವನ್ನು ಧರ್ಮನಿಗೆ ಅನುಗ್ರಹಿಸಿದುದು, ಧರ್ಮೋತ್ಪತ್ತಿ ಶ್ರವಣ ಮತ್ತು ತ್ರಯೋದಶಿ ವ್ರತದ ಫಲದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಹಾತಪಮುನಿಯು ಹೇಳುತ್ತಾನೆ, ದೊರೆಯೇ, ಇನ್ನು ಮಹಾಧರ್ಮದ ಉತ್ಪತ್ತಿಯನ್ನು, ಮಹಿಮೆಯನ್ನು, ತಿಥಿಯನ್ನು ಹೇಳುವೆನು ಕೇಳು. ಪೂರ್ವದಲ್ಲಿ ನಾಶರಹಿತನೂ ಶುದ್ಧನೂ ಆದ ಪರಾತ್ಪರ ಬ್ರಹ್ಮನು ಪ್ರಜೆಗಳನ್ನು ಸೃಷ್ಟಿಸಲಿಚ್ಛಿಸಿ ಅವರ ಪಾಲನೆಯ ವಿಚಾರವನ್ನು ಯೋಚಿಸುತ್ತಿರಲು ಅವನ ದೇಹದ ಬಲಭಾಗದಿಂದ ಬೆಳ್ಳಗಿರುವ ಕರ್ಣಾಭರಣವುಳ್ಳವನು
ಬಿಳಿಯ ಗಂಧಮಾಲೆಗಳನ್ನು ಧರಿಸಿದವನೂ ಆದ ಪುರುಷನೊಬ್ಬನು ಉದಿಸಿದನು. 4 ಪಾದಗಳುಳ್ಳ ವೃಷಭಾಕೃತಿಯ ಅವನನ್ನು ನೋಡಿ ಭಗವಂತನು, ಸಾಧುವೇ, ನೀನು ಈ ಪ್ರಜೆಗಳನ್ನು ಪಾಲಿಸು, ನೀನು ಪ್ರಪಂಚಕ್ಕೆ ಹಿರಿಯನಾಗು ಎಂದು ಹೇಳಿದನು. ಹೀಗೆ ಹೇಳಿಸಿಕೊಂಡ ಸರಿಯಾದ ರೂಪವುಳ್ಳ ಆ ಧರ್ಮಪ್ರಭುವು ಕೃತಯುಗದಲ್ಲಿ 4 ಪಾದಗಳುಳ್ಳವನಾಗಿಯೇ ಇದ್ದು, ತ್ರೇತಾಯುಗದಲ್ಲಿ 3 ಪಾದಗಳುಳ್ಳವನಾಗಿಯೂ, ದ್ವಾಪರಯುಗದಲ್ಲಿ 2 ಪಾದಗಳುಳ್ಳವನಾಗಿಯೂ ಆದನು. ಆ ಪ್ರಭುವು ಕಲಿಯುಗದಲ್ಲಿ ಒಂದೇ ಪಾದದಿಂದ ಪ್ರಜೆಗಳನ್ನು ಪಾಲಿಸುವನು. ಆ ಧರ್ಮಪ್ರಭು ಬ್ರಾಹ್ಮಣರಿಗೆ 6 ಬಗೆಯಾಗಿಯೂ, ಕ್ಷತ್ರಿಯರಿಗೆ 3 ಬಗೆಯಾಗಿಯೂ, ವೈಶ್ಯರಲ್ಲಿ 2 ವಿಧವಾಗಿಯೂ, ಶೂದ್ರರಲ್ಲಿ ಒಂದೇ ವಿಧವಾಗಿಯೂ ಎಲ್ಲೆಲ್ಲೂ ಇರುವನು. ರಸಾತಲಾದಿ ಅಧೋಲೋಕಗಳಲ್ಲೂ, ಎಲ್ಲ ದ್ವೀಪಗಳಲ್ಲೂ, ವರ್ಷಗಳಲ್ಲೂ ಆ ಧರ್ಮಪ್ರಭುವು ಗುಣ, ದ್ರವ್ಯ, ಕ್ರಿಯ, ಜಾತಿಗಳೆಂಬ 4 ಪಾದಗಳುಳ್ಳವನು ಎಂದು ಎನಿಸಿಕೊಳ್ಳುವನು. ವೇದದಲ್ಲಿ ಸಂಹಿತೆ ಪದಕ್ರಮಗಳೆಂಬ 3 ಶೃಂಗಗಳುಳ್ಳವನೆಂದು ಹೇಳಿಸಿಕೊಂಡಿರುವನು. ವೇದದ ಆದ್ಯಂತಗಳ ಓಂಕಾರಗಳೆಂಬ 2 ತಲೆಗಳುಳ್ಳವನು, 7 ಕೈಗಳುಳ್ಳವನು. ಉದಾತ್ತ, ಅನುದಾತ್ತ, ಸ್ವರಿತಗಳೆಂಬ 3 ಸ್ವರಗಳಿಂದ ಬಂಧಿತನಾದವನು. ಇದು ಧರ್ಮದ ಸ್ಥಿತಿ. ಪೂರ್ವದಲ್ಲಿ ಸಹೋದರನಾದ ಬೃಹಸ್ಪತಿಯ ಹೆಂಡತಿಯಾದ ತಾರೆಯನ್ನು ಅಪಹರಿಸಲಿಚ್ಛಿಸಿದ ಅದ್ಭುತ ಕರ್ಮನಾದ ಚಂದ್ರನು ಆ ಧರ್ಮನನ್ನು ಪೀಡಿಸಿದನು. ಬಳಿಕ ಕ್ರೂರಕರ್ಮಿಯಾದ ಬಲಿಯು ಅವನನ್ನು ಅಪಾಯದಿಂದ ತಪ್ಪಿಸಿದನು. ಆಮೇಲೆ ಧರ್ಮಪ್ರಭುವು ಘೋರವಾದ ಅರಣ್ಯವನ್ನು ಹೊಕ್ಕನು. ಅವನು ಹೊರಟು ಹೋಗಲು ಎಲ್ಲ ದೇವತೆಗಳೂ ಧರ್ಮವನ್ನು ಬಿಟ್ಟು ಧರ್ಮದ ಸ್ಥಾನವನ್ನು, ಅಸುರರ ಸ್ಥಾನಗಳನ್ನು ಅಪಹರಿಸಲು ಬಯಸಿ ಅಲೆದರು. ರಾಜನೇ, ಧರ್ಮನಾಶವಾಗಲು ನಿಯಮವಿಲ್ಲದೆ ಸ್ವೇಚ್ಛೆಯಿಂದ ಅಸುರರು, ಹಾಗೆಯೇ ದೇವತೆಗಳ ನೆಲೆಗಳಲ್ಲಿ ಅಲೆದರು. ಚಂದ್ರನ ದೋಷದಿಂದ ಕೋಪಗೊಂಡ ದೇವತೆಗಳು, ರಾಕ್ಷಸರು ಬಗೆ ಬಗೆಯ ಆಯುಧಗಳನ್ನು ಹಿಡಿದು ಸ್ತ್ರೀ ನಿಮಿತ್ತದಿಂದಲೂ ಯುದ್ಧ ಮಾಡಿದರು. ಕೋಪಿಸಿಕೊಂಡು ರಾಕ್ಷಸರೊಡನೆ ಯುದ್ಧ ಮಾಡುತ್ತಿರುವ ಆ ದೇವತೆಗಳನ್ನು ನೋಡಿ ನಾರದನು ಸಂತೋಷಗೊಂಡು ತಂದೆಯಾದ ಬ್ರಹ್ಮನ ಹತ್ತಿರಕ್ಕೆ ಹೋಗಿ ಹೇಳಿದನು. ಸರ್ವಲೋಕಕ್ಕೂ ಪಿತಾಮಹನಾದ ಬ್ರಹ್ಮನು ತನ್ನ ವಾಹನವಾದ ಹಂಸವನ್ನೇರಿ ಬಂದು ಯುದ್ಧವನ್ನು ತಪ್ಪಿಸಿ, ನಿಮಗೆ ಏತಕ್ಕಾಗಿ ಯುದ್ಧ ಎಂದನು. ಎಲ್ಲರೂ ಚಂದ್ರನ ಮೇಲೆ ಹೇಳಿದರು. ಬ್ರಹ್ಮನು ಬುದ್ಧಿವಂತಿಕೆಯಿಂದ ಆ ದೇವಾಸುರರೆಲ್ಲರೊಡನೆ ಬೇಗನೆ ಚಂದ್ರಪೀಡನದಿಂದ ಘೋರಾರಣ್ಯವನ್ನು ಆಶ್ರಯಿಸಿದ ತನ್ನ ಮಗನಾದ ಧರ್ಮನಿದ್ದೆಡೆಗೆ ಹೋದನು. ಅಲ್ಲಿ 4 ಪಾದಗಳುಳ್ಳ ವೃಷಭಾಕಾರದಿಂದ ಚಂದ್ರನಂತೆ ಹೊಳೆಯುತ್ತಾ ಸಂಚರಿಸುತ್ತಿದ್ದ ಅವನನ್ನು ಕಂಡು ದೇವತೆಗಳನ್ನು ಕುರಿತು ಹೇಳಿದನು. ಬ್ರಹ್ಮನು ಹೇಳುತ್ತಾನೆ, ದೇವಾಸುರರೇ, ಸಹೋದರನ ಹೆಂಡತಿಯನ್ನು ಅಪಹರಿಸಲಿಚ್ಛೆಯುಳ್ಳ ಚಂದ್ರನು ನನ್ನ ಹಿರಿಯ ಮಗನಾದ ಧರ್ಮನೆಂಬ ಹೆಸರುಳ್ಳ ಮಹರ್ಷಿಯನ್ನು ಹೆಚ್ಚಾಗಿ ತೊಂದರೆಪಡಿಸಿದನು. ಈಗ ಸಮಾಧಾನ ಸ್ಥಿತಿಗೆ ಬರುವಂತೆ ಧರ್ಮನನ್ನು ದೇವಾಸುರರೆಲ್ಲರೂ ಸಂತೋಷಪಡಿಸಿರಿ. ಬ್ರಹ್ಮನ ಈ ಮಾತನ್ನು ಕೇಳಿ ತಿಳಿದ ಎಲ್ಲರೂ ಹರ್ಷವುಳ್ಳವರಾಗಿ ಪೂರ್ಣಚಂದ್ರನಂತಿರುವ
ಆ ಧರ್ಮದೇವನನ್ನು ಸ್ತುತಿಸಿದರು. ದೇವತೆಗಳು ಹೇಳುತ್ತಾರೆ, ವಂದನೆಯು ಚಂದ್ರ ಸದೃಶನಿಗೆ, ವಂದನೆಯು ಜಗತೀಪತಿಗೆ, ದೇವರೂಪನಿಗೆ ವಂದನೆಯು, ಸ್ವರ್ಗ ಮಾರ್ಗವ ತೋರಿಸುವವನಿಗೆ, ಕರ್ಮ ಮಾರ್ಗ ಸ್ವರೂಪನಿಗೆ, ಸರ್ವಗತಿಗೆ ವಂದನೆಯು. ಭೂಮಿಯನ್ನು ನೀನೇ ಪಾಲಿಸುವವನು, ಮೂರು ಲೋಕಗಳಾದ ಜನೋಲೋಕ, ತಪೋಲೋಕ, ಸತ್ಯಲೋಕವನ್ನು ನೀನೇ ಪಾಲಿಸುವವನು. ಸಕಲ ಚರಾಚರಗಳಲ್ಲಿ ನೀನಿಲ್ಲದಿರುವ ಜಗವಿಲ್ಲ. ನೀನಿಲ್ಲದಿದ್ದರೆ ಲೋಕವು ನಾಶವಾಗುವುದು. ಸರ್ವಭೂತಗಳಿಗೂ ನೀನೇ ಆತ್ಮನು. ಸಂತರೊಳಗೆ ಸತ್ವರೂಪನಾಗಿ, ರಾಜರೊಳಗೆ ರಜೋರೂಪನಾಗಿ, ತಾಮಸರಲ್ಲಿ ತಮೋರೂಪನಾಗಿರುವೆ. 4 ಪಾದದ ವೇದವು ನೀನು, 4 ಶೃಂಗಗಳು, 3 ಕಣ್ಣುಗಳು, 7 ಹಸ್ತ, ತ್ರಿಬಂಧಾತ್ಮ, ವೃಷರೂಪನಾದ ನಿನಗೆ ವಂದನೆಯು. ನೀನಿಲ್ಲದಿದ್ದರೆ ನಾವು ದೇವಾಸುರರು ದುರ್ಮಾರ್ಗಗಾಮಿಗಳಾಗುವೆವು. ನಮಗೆ ಸನ್ಮಾರ್ಗವನ್ನು ನೀಡಲು ನೀನೇ ಗತಿಯು. ಹೀಗೆ ದೇವತೆಗಳಿಂದ ಆಗ ಸ್ತುತನಾದ ವೃಷಭರೂಪನಾದ ಬ್ರಹ್ಮನು ಸಂತೋಷಗೊಂಡು ಒಲಿದ ಮನದಿಂದ ಶಾಂತ ದೃಷ್ಟಿಯುಳ್ಳವನಾಗಿ ಮಾತನಾಡಿದನು. ಆ ಧರ್ಮನು ಕಣ್ಣಿನಿಂದ ನೋಡಿದ ಮಾತ್ರಕ್ಕೆ ಆ ದೇವತೆಗಳು ಒಡನೆಯೇ ಮೋಹವನ್ನು ಕಳೆದುಕೊಂಡು ಪೂರ್ಣವಾಗಿ ಸದ್ಧರ್ಮಯುತರಾದರು. ಅಸುರರು ಹಾಗೆಯೇ ಸದ್ಧರ್ಮಯುಕ್ತರಾದರು. ಬ್ರಹ್ಮನು ಧರ್ಮನನ್ನು ಕುರಿತು ಹೇಳಿದನು, ಧರ್ಮನೇ, ಇಂದಿನಿಂದ ತ್ರಯೋದಶಿ ತಿಥಿಯು ನಿನಗೆ ಮೀಸಲಾಗಿರಲಿ. ತ್ರಯೋದಶಿಯ ದಿನ ಉಪವಾಸ ಮಾಡಿ ನಿನ್ನನ್ನು ಪೂಜಿಸುವ ಮನುಷ್ಯನು ಪಾಪವನ್ನು ಮಾಡಿದರೂ ಅದರಿಂದ ಮುಕ್ತನಾಗುವನು. ಧರ್ಮ, ಪ್ರಭುವೇ, ನೀನು ಈ ಅರಣ್ಯದಲ್ಲಿ ಬಹುಕಾಲವಿದ್ದುದರಿಂದ ಇದಕ್ಕೆ ಧರ್ಮಾರಣ್ಯವೆಂಬ ಹೆಸರಾಗುವುದು. ನೀನು ಲೋಕದಲ್ಲಿ ಕೃತಾದಿಯಾಗಿ 4 ಯುಗಗಳಲ್ಲಿ ಅನುಕ್ರಮವಾಗಿ 4, 3, 2, 1 ಪಾದಗಳುಳ್ಳವನಾಗಿ ಕಾಣಿಸಿಕೊಳ್ಳುವುದರಿಂದ ಅದಕ್ಕನುಸಾರವಾಗಿ ಕರ್ಮಭೂಮಿಯಲ್ಲೂ ಸ್ವರ್ಗಾಕಾಶಗಳಲ್ಲೂ ಇದ್ದುಕೊಂಡು ನಿನ್ನ ಗೃಹವಾದ ವಿಶ್ವವನ್ನು ಪಾಲಿಸು. ಹೀಗೆ ಹೇಳಿ ಕೂಡಲೇ ದೇವಾಸುರರು ನೋಡುತ್ತಿದ್ದ ಹಾಗೆಯೇ ಬ್ರಹ್ಮನು ಕಣ್ಮರೆಯಾದನು. ದುಃಖವನ್ನು ಕಳೆದುಕೊಂಡು ಸಂತೋಷವುಳ್ಳವರಾದ ದೇವತೆಗಳು ಧರ್ಮ ಸಮೇತರಾಗಿ ತಮ್ಮೆಡೆಗೆ ಹೊರಟು ಹೋದರು. ಈ ಧರ್ಮೋತ್ಪತ್ತಿಯ ಕಥೆಯನ್ನು ಶ್ರಾದ್ದದಲ್ಲಿ ಪಿತೃಗಳಿಗೆ ಹೇಳುವವನು, ತ್ರಯೋದಶಿ ದಿನ ತನ್ನ ಶಕ್ತಿಗನುಸಾರವಾಗಿ ಪಾಯಸದಿಂದ ಪಿತೃಗಳಿಗೆ ತೃಪ್ತಿಪಡಿಸುವವನು ಸ್ವರ್ಗವನ್ನು ಪಡೆದು ಅಲ್ಲಿ ದೇವತೆಗಳ ಗುಂಪನ್ನು ಸೇರುವನು. ಇತಿ ಶ್ರೀ ವರಾಹಪುರಾಣೆ ಆದಿಕೃತವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಧರ್ಮೋತ್ಪತ್ತಿರ್ನಾಮ 32 ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 33ನೆಯ ಅಧ್ಯಾಯವಾದ ರುದ್ರನ ವಿಚಾರ, ರುದ್ರೋತ್ಪತ್ತಿ, ರುದ್ರನೆಂಬ ಹೆಸರಿಗೆ ಕಾರಣ, ದಕ್ಷಾದಿ ನವಪ್ರಜೇಶ್ವರ ಸೃಷ್ಟಿ, ರುದ್ರಕೋಪ, ಪಿಶಾಚಾದ್ಯುತ್ಪತ್ತಿ, ದಕ್ಷ ಯಜ್ಞಭಂಗ, ದೇವತೆಗಳಿಗೆ ಪಶುತ್ವ, ಬ್ರಹ್ಮಾಗಮನ, ದೇವತೆಗಳ ರುದ್ರಸ್ತುತಿ, ರುದ್ರತುಷ್ಟಿ ಕ್ಷಮೆ, ಚತುರ್ದಶಿಯು ರುದ್ರನಿಗೆ ಮೀಸಲಾದುದು, ಚತುರ್ದಶಿ ವ್ರತಫಲ, ರುದ್ರಕಥಾ ಶ್ರವಣ ಫಲದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ
ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.